ಧನುರಾಶಿಯವರಿಗೆ ಒಂದು ಶುಭ ಸಮಾಚಾರ, ಗುಡ್ ನ್ಯೂಸ್. ಏನಪ್ಪ ಅಂತಂದರೆ ಡಿಸೆಂಬರ್ 4ನೇ ತಾರೀಕಿನಿಂದ ನಿಮಗೆ ಮತ್ತೆ ಪುನಃ ಗುರುಬಲ ಅನ್ನುವಂಥದ್ದು ಆರಂಭವಾಗಲಿದೆ. ಯಾಕೆಂದರೆ ಕಳೆದ ಟೋಟಲ್ 48 ದಿವಸ ಡಿಸೆಂಬರ್ 4ನೇ ತಾರೀಕಿನ ತನಕ ಗುರುಗ್ರಹ ಕರ್ಕಾಟಕ ರಾಶಿ ಹೋಗಿ ಪರಮೋಚ್ಚ ಸ್ಥಿತಿಯಲ್ಲಿ ಅಲ್ಲೇ ಇದ್ದ. ಸೊ ನಿಮ್ಮ ರಾಶಿಯಿಂದ ಅಂದರೆ ಧನುರ್ರಾಶಿಯಿಂದ ಕರ್ಕ 8ನೇ ಮನೆ ಆಗುತ್ತೆ, ಆದ್ದರಿಂದ ನಿಮಗೆ ಗುರುಬಲ ಇರಲಿಲ್ಲ. ಡಿಸೆಂಬರ್ 4ರಿಂದ ಮತ್ತೆ ಪುನಃ ಮಿಥುನ ರಾಶಿಗೆ ಮರಳಿ ಗುರುಗ್ರಹನ ಸಂಚಾರ ಆಗಲಿದೆ. ಹಾಗೂ ಜೂನ್ 1ನೇ ತಾರೀಕಿನ ತನಕ ಮೇ ಎಂಡ್ ತನಕ ಗುರುಗ್ರಹ ಮಿಥುನ ರಾಶಿಯಲ್ಲೇ ಇರಲಿದ್ದಾನೆ. ಅಂದರೆ ಡಿಸೆಂಬರ್ 4ನೇ ತಾರೀಕಿಂದ ಮೇ ಎಂಡ್ ಜೂನ್ 1ನೇ ತಾರೀಕಿನ ತನಕ ಹೆಚ್ಚು ಕಡಿಮೆ 6 ತಿಂಗಳುಗಳ ಕಾಲ ಧನುರಾಶಿಯವರಿಗೆ ಪೂರ್ಣವಾದಂತಹ ಗುರುಬಲ. ಸೊ ಇಂತಹ ಒಂದು ಗುಡ್ ನ್ಯೂಸ್ ನಿಮಗೆ ತಿಳಿಸ್ಬೇಕು. ಹಾಗೂ ನೀವು ಬಹಳಷ್ಟು ಬೇರೆ ಬೇರೆ ಒಂದಿಷ್ಟು ವಿಚಾರಗಳಲ್ಲಿ ಮಗ್ನನಾಗ್ಬಿಟ್ಟಿರ್ತೀರ, ಗೊತ್ತಾಗಲ್ಲ. ಗುರುಬಲ ಮುಗಿದಾದ್ಮೇಲೆ ಗುರುಬಲ ಇತ್ತಲ್ರಿ ಆಗಲೇ ಮಾಡ್ಕೋಬೇಕಲ್ವಲ್ರಿ, ಹೌದಾ ನಮ್ಗೆ ಗುರುಬಲ ಇತ್ತು ನಮ್ಗೆ ಗೊತ್ತೇ ಇರಲಿಲ್ಲ ಅನ್ನೋ ಪರಿಸ್ಥಿತಿ ಬರಬಾರದು ಅನ್ನುವಂಥ ದೃಷ್ಟಿಯಿಂದ ಯಾವಾಗ ಗುರುಬಲ ಇದೆ, ಏನೇನು ಒಳ್ಳೆಯದಾಗಲಿದೆ, ಏನೇನು ನೀವು ಪ್ರಯತ್ನ ಮಾಡಬಹುದು, ಪ್ರತಿಯೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ಹಾಗೂ ಸ್ವಲ್ಪ ಸಂಕ್ಷಿಪ್ತವಾಗಿ ಅಂದರೆ ಸ್ವಲ್ಪ ಬೇಗ ವಿಚಾರದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಧನುರಾಶಿಯವರಿಗೂ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ ಆಗಲಿದೆ. ಸೊ ದಯವಿಟ್ಟು ನಿಮ್ಮಲ್ಲಿ ನಾನು ಮಾಡುವ ಸವಿನಯ ಪ್ರಾರ್ಥನೆ ಏನಪ್ಪ ಅಂತಂದರೆ, ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಏನೋ ಒಂದು ಒಳಿತಾಗಬೇಕು, ಒಂದು ಸಾಧನೆ ಮಾಡಬೇಕು, ಒಂದು ಶುಭ ಕಾರ್ಯ ಆಗಬೇಕು, ಏನೇ ಆಗಬೇಕು ಅಂದ್ರೆ ನಾವು ಮೊದಲು ನೋಡ್ತಕ್ಕಂಥದ್ದು ಗುರುಬಲ ಇದೆಯಾ ಅನ್ನುವಂಥ ವಿಚಾರ. ಧನುರಾಶಿಯವರಿಗೆ ಗುರುಬಲ ಇಲ್ಲ ಅನ್ನುವ ಕಾರಣದಿಂದಾಗಿ ಕಳೆದ 48 ದಿನಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಡಿಸೆಂಬರ್ 4ಕ್ಕೆ 48 ದಿನ ಮುಗಿಯುತ್ತೆ. ಅಲ್ಲಿ ತನಕ ಸ್ವಲ್ಪ ಸಡನ್ ಆಗಿ ಎಲ್ಲ ಚೆನ್ನಾಗಿ ಆಗ್ತಿದ್ದು ಏಕದಮ್ ಥರ ಒಂದ್ಸಲ ಸಡನ್ ಆಗಿ ಸ್ಟಕ್ಅಪ್ ಆದಂಗೆ, ಸ್ಟಾಪ್ ಆದಂಗೆ, ಅಥವಾ ಅನಿವಾರ್ಯ ಕಾರಣಗಳು ಬಂದು ನಿಮ್ಮ ಆರೋಗ್ಯನೋ ಮತ್ತೊಂದೋ ಇನ್ನೊಂದೋ ಯಾರ್ದೋ ಆರೋಗ್ಯ ಸರಿ ಇಲ್ವೋ ಏನೋ ಒಟ್ಟು ಸಡನ್ ಆಗಿ ನೀವು ಶುರು ಮಾಡಿದ ಶುಭ ಕಾರ್ಯಗಳೆಲ್ಲ ಒಂದು ಹಾಲ್ಟ್ ತರ, ಒಂದು ಪಾಸ್ ತರ ಆಗಿರುವಂತ ಸಾಧ್ಯತೆಗಳಿರ್ತದೆ. ಬಟ್ ಇನ್ನು ಡಿಸೆಂಬರ್ 4ನೇ ತಾರೀಕು ನಂತರ ಒಂದು ಸೆಕೆಂಡ್ ಜನರೇಷನ್ 2ನೇ ಭಾಗದಂತೆ ಒಂದು ಅದ್ಭುತವಾದ ಮತ್ತೆ ಪುನಃ ನಿಮಗೆ ಒಂದು ಹೊಸದಾದ ರೀತಿಯಲ್ಲಿ 6 ತಿಂಗಳುಗಳ ಕಾಲ ಗುರುಬಲ ಏನು ಬರಲಿದೆ. ಇದು ನಿಮಗೆ ಬಹಳಷ್ಟು ಸಹಾಯಕಾರಿ ಆಗಲಿದೆ. ನೀವು ಧನುರಾಶಿಯವರಾಗಿದ್ದು ವಿವಾಹ ಸಿದ್ಧಿ ಆಗ್ತಾ ಇಲ್ಲ ಅಂದರೆ ಮದುವೆ ಆಗ್ತಾ ಇಲ್ಲ, ಮದುವೆಗೆ ಎಷ್ಟು ಪ್ರಯತ್ನ ಮಾಡಿದ್ರು ಗಂಡು ಸಿಗ್ತಾ ಇಲ್ಲ ಅಥವಾ ಹೆಣ್ಣು ಸಿಗ್ತಾ ಇಲ್ಲ ಅಂತ ತುಂಬ ಚಿಂತಾಕ್ರಾಂತರಾಗಿದ್ದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡಿಸೆಂಬರ್ 4ರ ನಂತರ ಧನುರ್ಮಾಸ ಇದ್ರೂ ಪರವಾಗಿಲ್ಲ, ಹೆಣ್ಣು ಹುಡುಕಬಾರ್ದು ಅಥವಾ ಗಂಡು ಹುಡುಕಬಾರ್ದು ಅಂತ ಏನಿಲ್ಲ. ಖಂಡಿತವಾಗಿ ವಿವಾಹಕ್ಕೋಸ್ಕರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ, ಉತ್ತಮವಾದಂಥ ಸಂಬಂಧಗಳು ಬರಲಿದೆ. ಯಾಕೆಂದರೆ ಗುರುಬಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಲಿದೆ. ನೀವು ಧನುರ್ರಾಶಿಯವರಾಗಿದ್ದು ಮದುವೆ ಆಗೋಗಿದೆ, ಬಟ್ ಗಂಡ ಹೆಂಡತಿ ಜಗಳ ಪರಾಕಾಷ್ಠೆಗೆ ಹೋಗ್ತಿದೆ, ಎಷ್ಟು ಕೂತ್ಕೊಂಡು ಮಾತಾಡ್ಸ್ಲಿಕ್ಕೆ ಇದ್ರು ಅವ್ರು ಬರ್ತಾನೆ ಇಲ್ಲ, ಒಪ್ಕೊಳ್ತಾನೆ ಇಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನೇ ಜಗಳವನ್ನು ಸ್ಥಾಪ ಇದ್ರು ಧನುರಾಶಿ ದಂಪತಿಗಳಾದರೆ ಡಿಸೆಂಬರ್ 4ನೇ ತಾರೀಕು ನಂತರ ಕುಳಿತು ಮಾತಾಡಿಕೊಂಡ್ರೆ ಖಂಡಿತವಾಗಿ ಅವರು ಕೂತ್ಕೊಂಡು ಸಮಾಧಾನ ಆಗ್ತಾರೆ, ಒಪ್ಕೊಳ್ತಾರೆ, ಮತ್ತೆ ಪುನಃ ಸುಂದರ ಸಾಂಸಾರಿಕ ಜೀವನವನ್ನು ಮುಂದುವರಿಸಲಿದ್ದಾರೆ. ಇಲ್ಲ ಡೈವೋರ್ಸ್ ಎಲ್ಲ ಮುಗಿದೋಗಿದೆ, ಈಗ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರು ಸಹ ನೀವು ಧನುರಾಶಿಯವರಾಗಿದ್ದರೆ ಡಿಸೆಂಬರ್ 4ನೇ ತಾರೀಕು ನಂತರ ಜೂನ್ 1ನೇ ತಾರೀಕಿನ ತನಕ ನಿಮಗೆ ವಿವಾಹ ಸೆಕೆಂಡ್ ಮ್ಯಾರೇಜ್ ಆದರೂ ಪರವಾಗಿಲ್ಲ, ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಪ್ರಯತ್ನ ಖಂಡಿತ ಮಾಡಿ. ಇನ್ನು ಅಷ್ಟೇ ಅಲ್ಲ, ಸಂತಾನ ಆಗಿಲ್ಲ ಧನುರಾಶಿ, ಸಂತಾನ ಆಗುತ್ತಾ, ಸಂತಾನಕ್ಕೆ ಪ್ರಯತ್ನ ಮಾಡಬಹುದಾ? ಖಂಡಿತವಾಗಿ ಪ್ರಯತ್ನ ಮಾಡಿ. ತುಂಬ ಕಡಿಮೆ ಸಮಯ ಇದೆ, 6 ತಿಂಗಳು ಬಾಕಿ ಇರತಕ್ಕಂಥದ್ದು. ಸೊ ಅದರಿಂದ ಬೇಗ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಖಂಡಿತ ಸಂತಾನಕ್ಕೆ ಅನುಕೂಲವಾದಂತಹ ವ್ಯವಸ್ಥೆಗಳು ಅಂದರೆ ಸಮಯ ತುಂಬ ಚೆನ್ನಾಗಿದೆ. ಯಾಕಂದರೆ ಸಂತಾನ ಕಾರಕನೂ ಹೌದು, ಯಾಕೆ ಗುರುಗ್ರಹ. ಇನ್ನು ಪಂಚಮಾಧಿಪತಿಯೇ ನಿಮಗೆ ಕುಜ ಆದರೂ ಕೂಡ ಕಾರಕ ಗುರುಗ್ರಹ ಎಲ್ಲ ರಾಶಿಯವರಿಗೂ ಸಂತಾನ. ಸೊ ಅವನು ಸಪ್ತಮದಿಂದ ಪೂರ್ಣ ದೃಷ್ಟಿ ಆಗಿರ್ತಾನೆ ಅಂದರೆ ಖಂಡಿತವಾಗಿ ಉತ್ತಮ ಸಂತಾನ ಆಗುತ್ತೆ. ಧನುರ್ರಾಶಿಯವರು ಸಂತಾನಕ್ಕೋಸ್ಕರ ಖಂಡಿತವಾಗಿ ಪ್ರಯತ್ನ ಮಾಡಬಹುದಾಗಿರ್ತದೆ. ಇನ್ನು ಅದಲ್ಲದೆ ಬಹಳ ಪ್ರಮುಖವಾಗಿ ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತಲೋ, ಉದ್ಯೋಗ ಸಿಗ್ತಾ ಇದೆ ಬಟ್ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ, ಸ್ಯಾಲ್ರಿ ಹೈಕ್ ಸಿಗ್ತಾ ಇಲ್ಲ, ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ನಾನು ಅನ್ಕೊಂಡ ಜಾಗಕ್ಕೆ ಟ್ರಾನ್ಸ್ಫರ್ ಆಗಬೇಕಾಗಿತ್ತು, ಪ್ರಮೋಷನ್ ಸಿಗ್ತಾ ಇಲ್ಲ, ನಂಗೆ ಆಗ್ತಾ ಇಲ್ಲ, ನನಗೆ ಯಾವುದೇ ರೀತಿ ಏಳ್ಗೆ ಇಲ್ಲ ಉದ್ಯೋಗದಲ್ಲಿ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೇ ಎಂಡ್ ತನಕ ನಿಮಗೆ ಅವಕಾಶ ಇದೆ. ನಿಮ್ಮ ಎಲ್ಲ ಸಕಲ ಪ್ರಯತ್ನಗಳನ್ನು ಮಾಡಿ ನಿಮಗೆ ಅವಕಾಶ ಸಿಗ್ತದೆ. ಖಂಡಿತ ನಿಮಗೆ ಏನು ಬೇಕು, ಟ್ರಾನ್ಸ್ಫರ್ ಬೇಕಾ, ಪ್ರಮೋಷನ್ ಬೇಕಾ, ಸ್ಯಾಲ್ರಿ ಹೈಕ್ ಬೇಕಾ, ಜಾಬೇ ಇಲ್ಲ ಜಾಬ್ ಬೇಕಾ, ಎಲ್ಲದೂ ಸಹ ಅನುಕೂಲವಾಗಿ ಆಗ್ತದೆ. ಇನ್ನು ಬಹಳ ಮುಖ್ಯವಾಗಿ ಈ ಪಾರ್ಟ್
ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ಧನುರಾಶಿಯವರಿಗೂ ಕೂಡ ಅಷ್ಟೇ ಇನ್ನು 6 ತಿಂಗಳುಗಳ ಕಾಲ ಬಹಳ ಅನುಕೂಲಕರವಾದಂಥ ಸಮಯವಾಗಲಿದೆ. ಪಾರ್ಟ್ನರು ತುಂಬ ನಿಮಗೆ ಸಹಕರಿಸ್ತಾರೆ ವ್ಯಾಪಾರ ಅಭಿವೃದ್ಧಿಗೋಸ್ಕರವಾಗಿ. ಇಲ್ಲಿ ಬಹಳ ಗಮನಿಸಬೇಕಾದ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಆಲ್ರೆಡಿ ನಿಮಗೆ ಅರ್ಧಾಷ್ಟಮ ಶನಿ ಆರಂಭವಾಗೋಗಿದೆ ನಿಮಗೆ ಆಲ್ರೆಡಿ. ಸೊ ನಾವು ಮೇನಲ್ಲೇ ಶುರುವಾಗಿರ್ತಕ್ಕಂಥದ್ದು, ನಾವಾಗಲೇ ನವಂಬರ್ ಡಿಸೆಂಬರ್ ಥರ ಬಂದ್ಬಿಟ್ವಿ. ಸೊ ಈಗ ನಿಮಗೆ ಶುರುವಾಗಿ ಒಂದು 6 ತಿಂಗಳ ಮೇಲಾಗಿದೆ. ಇನ್ನು 2 ವರ್ಷಗಳ ಕಾಲ ಅರ್ಧಾಷ್ಟಮ ಶನಿ, ನಂತರ 2.5 ವರ್ಷಗಳ ಕಾಲ ಪಂಚಮ ಶನಿ ಇರ್ತದೆ. ಸೊ ಈ ಅರ್ಧಾಷ್ಟಮ ಶನಿಯ ಸಂದರ್ಭದಲ್ಲಿ ನಿಮಗೆ ತುಂಬ ಕಾಪಾಡ್ತಕ್ಕಂಥದ್ದು ಇದೇ ಗುರುಬಲ ಆಗಿರಲಿದೆ. ಈ 48 ದಿನಗಳ ಕಾಲ ಕಾಪಾಡಲಿಕ್ಕೆ ಗುರುಬಲ ಇರಲಿಲ್ಲ ಆದ ಕಾರಣ ನಿಮಗೇನಾದ್ರು ಅರ್ಧಾಷ್ಟಮ ಶನಿ ಸಮಸ್ಯೆ ಆಗಿರಬಹುದು, ವಿದ್ಯಾರ್ಥಿಗಳಿಗಾಗಿರಬಹುದು, ತಾಯಿ ಆರೋಗ್ಯದ ವಿಚಾರದಲ್ಲಾಗಿರಬಹುದು, ನಿಮ್ಮ ಮಾತಿನ ವಿಚಾರದಲ್ಲಾಗಿರಬಹುದು, ಹಲವಾರು ಬೇರೆ ಬೇರೆ ವಿಚಾರಗಳಲ್ಲಿ ಆಗಿರಬಹುದು. ಅರ್ಧಾಷ್ಟಮ ಶನಿಯ ದುಷ್ಪ್ರಭಾವ ಬಿದ್ದಿರಬಹುದು, ನಿಮಗೆ ಉದ್ಯೋಗದ ವಿಚಾರದಲ್ಲೂ ಬಿದ್ದಿರಬಹುದು. ಬಟ್ ಏನೇ ಅರ್ಧಾಷ್ಟಮ ಶನಿಯ ದುಷ್ಪ್ರಭಾವ ಇದ್ದಿದ್ರೂ ಸಹ ಡಿಸೆಂಬರ್ 4ನೇ ತಾರೀಕಿನ ನಂತರ ಅದೆಲ್ಲ ಮತ್ತೆ ಪುನಃ ಸರಿ ಹೋಗ್ತಾ ಬರುತ್ತೆ ಒಂದೊಂದಾಗಿ. ಮತ್ತೆ ಪುನಃ ಅರ್ಧಾಷ್ಟಮ ಶನಿಯ ದುಷ್ಪ್ರಭಾವಗಳು ಇನ್ನು 6 ತಿಂಗಳು ನಿಮ್ಮ ಸಮಸ್ಯೆ ಕೊಡಲಿಕ್ಕಿಲ್ಲ. ನಂತರ ಮತ್ತೆ ಪುನಃ ಸ್ಟಾರ್ಟ್ ಆಗ್ತದೆ. ಬಟ್ ಗುರುವಿನ ಅನುಗ್ರಹ ತುಂಬ ಜಾಸ್ತಿ. ನೀವು ಈಗ ಮಾಡ್ಕೊಳ್ಳಿ, ಈಗ ನೀವು ಎಷ್ಟು ಗುರು ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಅಷ್ಟು ಒಳ್ಳೆಯದಾಗಿರ್ತದೆ, ಅಷ್ಟು ನಿಮಗೆ ಸಹಕಾರಿಯಾಗಿರ್ತದೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಧಾನವಾದ ಯಾವುದೇ ಕಾರ್ಯಗಳಿರಲಿ, ವಿದ್ಯಾರ್ಥಿಗಳು ಧನುರಾಶಿ ಓದೋಕ್ಕಾಗ್ತಾ ಇಲ್ಲ, ಓದಿದ್ದು ನೆನಪಲ್ಲಿ ಓದಿದ್ದು ಯಾವುದು ನೆನಪಲ್ಲಿ ಇರ್ತಾ ಇಲ್ಲ, ಅಥವಾ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸೀಟ್ ಸಿಗ್ತಾ ಇಲ್ಲ, ನಾನು ಏನೋ ಮಾಡ್ಬೇಕು ಅನ್ಕೊಂಡ್ರೆ ಸೀಟ್ ಸಿಗ್ತಾ ಇಲ್ಲ, ಅಥವಾ ಎಜುಕೇಷನ್ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಎಲ್ಲದೂ ಆಗುತ್ತೆ. ಡಿಸೆಂಬರ್ 4 ದಾಟ್ಬಿಟ್ರೆ ಎಲ್ಲದೂ ಆಗುತ್ತೆ, ಎಲ್ಲ ರೀತಿ ಅನುಕೂಲ ಆಗುತ್ತೆ. ಬಟ್ ವಿದೇಶಕ್ಕೆ ಹೋಗಿ ಓದಬೇಕು, ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಬೇಕು, ವಿದೇಶದಲ್ಲಿ ಹೋಗುವ ಅವಕಾಶ ಇರ್ತದೆ. ಬಟ್ ನಾನು ಪರ್ಸ್ನಲಿ ನಿಮಗೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಅರ್ಧಾಷ್ಟಮ ಶನಿ ಗುರುಬಲ 6 ತಿಂಗಳು ಮುಗಿದೋಗ್ಬಿಡ್ಬತ್ತೆ. ಅರ್ಧಾಷ್ಟಮ ಶನಿ 2 ವರ್ಷ ಇರ್ತದೆ, ಆಮೇಲೆ ಪಂಚಮ ಶನಿ ಮತ್ತು 2.5 ವರ್ಷ ಇರ್ತದೆ. ಸೊ ಅದರಿಂದ ವಿದೇಶ ಅನ್ನುವಂಥದ್ದಕ್ಕೆ ಪಾಸ್, ಒಂದ್ಸಲ ವೆಯ್ಟ್ ಮಾಡಿ, ಯೋಚನೆ ಮಾಡ್ಕೊಳ್ಳಿ, ಅನಿವಾರ್ಯತೆಗಳು ನೋಡ್ಕೊಳ್ಳಿ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಆಮೇಲೆ ವಿದೇಶದ ಬಗ್ಗೆ ಅದು ಉದ್ಯೋಗಕ್ಕಾಗಿರ್ಬೋದು, ವಿದ್ಯೆಗೋಸ್ಕರ ಆಗಿರ್ಬೋದು, ಆಮೇಲೆ ಯೋಚನೆ ಮಾಡೋಣ. ಸೊ ವೈಯಕ್ತಿಕ ಜಾತಕ ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ಈ ಧನುರಾಶಿಯವರ ಒಂದು ಅದೃಷ್ಟ ಮರಳಿ ಬಂದಂತೆ, ನಿಮಗೆ ಒಂಥರ ಭಾಗ್ಯೋದಯ, ಮತ್ತೆ ಪುನಃ ಅದೃಷ್ಟ ಮರಳಿ ಬಂದಂತೆ. ಈ ಮುಂದೆ ಡಿಸೆಂಬರ್ ತಿಂಗಳಲ್ಲಂತೂ ಏನಾಗ್ಬಿಡುತ್ತೆ, ನಿಮಗೆ ಡಿಸೆಂಬರ್ 15ರ ನಂತರ ಧನುರ್ಮಾಸ ಬೇರೆ ಶುರುವಾಗ್ಬಿಡುತ್ತೆ. ಸೊ ಈ ಕಡೆ ಧನುರ್ಮಾಸದ್ದು ಪ್ಲಸ್ ಪಾಯಿಂಟ್ ಇರ್ತದೆ, ಈ ಕಡೆ ನಿಮಗೆ ಇದು ಕೂಡ ಅದು ಗುರುಬಲ ಬೇರೆ ಇರ್ತದೆ. ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ, ರಾಷ್ಟ್ರಾಧಿಪತಿ ಸಪ್ತಮದಿಂದ ಪೂರ್ಣದೃಷ್ಟನಾಗಿ ಗುರುಬಲವನ್ನು ಕೊಡ್ತಾ ಇರ್ತಾನೆ. ಸೊ ನಿಮಗೆ ಡಿಸೆಂಬರ್ 4ನೇ ತಾರೀಕು ನಂತರನೇ 15ನೇ ತಾರೀಕು ನಂತರ ಇನ್ನೂ ತುಂಬ ಅನುಕೂಲವಾಗಿರತಕ್ಕಂಥ ದಿನಗಳಾಗಿರ್ತದೆ. ಸೊ ನಾನು ನಿಮಗೆ ಹೇಳ್ತಕ್ಕಂಥದ್ದು ತುಂಬ ವಿಶೇಷವಾಗಿ ಈಶ್ವರನ ಆರಾಧನೆ, ಗುರುಗ್ರಹದ ಆರಾಧನೆ ಅಥವಾ ದತ್ತಾತ್ರೇಯರ ಆರಾಧನೆ ಮಾಡ್ಕೊಳ್ಳಿ. ನಿಮ್ಮ ಬಹಳಷ್ಟು ಸಮಸ್ಯೆಗಳು, ಸಾಲ ಬಾಧೆ ಹೇಳಿದ್ರು ಪರಿಹಾರ ಆಗುತ್ತೆ, ಸಾಲ ಬೇಕಾಗಿದ್ರು ಕೂಡ ಸಿಗುತ್ತೆ, ಸಾಲ ತೀರಿಸಬೇಕಾಗಿದ್ರು ಅನುಕೂಲ ಆಗಿ ಎಲ್ಲ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಆರೋಗ್ಯ ಬಾಧೆ ಆಗಿದ್ದಲ್ಲೂ ಸಹ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಯಾಕೆಂದರೆ ಪೂರ್ಣ ಗುರುಬಲ ನಿಮಗೆ ಒಳ್ಳೆ ಡಾಕ್ಟರ್ಸ್ ಕೊಡುತ್ತೆ, ಒಳ್ಳೆ ಔಷಧೋಪಚಾರಗಳ ವಿಧಾನಗಳು ಸಿಗುತ್ತೆ, ತಗೊಳ್ಳೋ ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಭಾಳಷ್ಟು ಜನರ ಕಂಪ್ಲೇಂಟ್ ಏನಪ್ಪ ಅಂದರೆ, ಎಲ್ಲ ಮೆಡಿಸಿನ್ಸ್ ತಗೊಳ್ತಾ ಇದ್ದೀನಿ ರೀ, ನಂಗೆ ಅದು ಏನೋ ಕೆಲಸನೇ ಮಾಡ್ತಾಯಿಲ್ಲ ಮೆಡಿಸಿನ್ನು ಅನ್ನೋದೊಂದು ಇರ್ತದೆ. ಅದು ಕೂಡ ಇರಲ್ಲ, ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಮೆಡಿಸಿನ್ಸ್. ಸೊ ಅದರಿಂದ ನಾನು ನಿಮಗೆ ಹೇಳ್ತಕ್ಕಂಥದ್ದು, ದಯವಿಟ್ಟು ಈ ಗುರುಬಲವನ್ನು ಆದಷ್ಟು ಜಾಸ್ತಿ ಉಪಯೋಗಿಸಿಕೊಳ್ಳಿ. ಅರ್ಧಾಷ್ಟಮ ಶನಿಯಿಂದ ಬಚಾವಾಗಿ ಗುರು ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಈಗ ಅದರಲ್ಲಿ ಸಿಂಪಲ್ ಪರಿಹಾರಗಳನ್ನ ನಿಮ್ಗೆ ಹೇಳ್ತಾನೆ. ಓಂ ನಮಃ ಶಿವಾಯ, ಅದು ಪಂಚಾಕ್ಷರಿ ಮಂತ್ರ, ಪ್ರತಿದಿನ ಒಂದು 333 ಸಂಖ್ಯೆಯಲ್ಲಿ ಜಪ ಅಥವಾ 1008 ಸಾರಿ ಜಪ ಮಾಡಬಹುದು. ಇಲ್ಲ ಅಂದರೆ ದತ್ತಾತ್ರೇಯ ವಜ್ರಕವಚ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಪ್ರತಿನಿತ್ಯ ಪಠನೆ ಮಾಡಬಹುದು. ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಿ ಈಶ್ವರನ ದೇವಸ್ಥಾನ ಇದೆ ನೋಡ್ಕೊಳ್ಳಿ. ಆ ಈಶ್ವರನ ದೇವಸ್ಥಾನದಲ್ಲಿ ತಿಂಗಳಿಗೊಮ್ಮೆ ಗುರುವಾರ, ಇನ್ನು 6 ತಿಂಗಳು ಗುರುಬಲ ಇದೆ, 6 ಗುರುವಾರಗಳು ಅಂದರೆ ತಿಂಗಳಿಗೊಂದು ಗುರುವಾರ, 6 ತಿಂಗಳು ಅಂದರೆ 6 ಗುರುವಾರಗಳಾಗುತ್ತೆ. ಸೊ ತಿಂಗಳ ಮೊದಲ ಗುರುವಾರನೇ ನೀವು ಅಲ್ಲಿಗೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹರಿದ್ರೋದಕಾಭಿಷೇಕ ಅಂದರೆ ಅರಿಶಿಣದ ನೀರಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ, ಬಿಲ್ವಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸಿ, ಆ ಪ್ರಸಾದವನ್ನು ಹಣೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ, ಗೊತ್ತಲ್ವಾ? ಸೊ ತುಂಬ ಚೆನ್ನಾಗಿ ಗುರುಬಲ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಆ ಲಕ್ ಫ್ಯಾಕ್ಟರ್ ಕೂಡ ಬರಬೇಕು ಅಂತ ಒಂದು ಅದ್ಭುತವಾದ ಭಾಗ್ಯ ಸೂಕ್ತ ಮಂತ್ರವನ್ನು ನಾನೇ ಹೇಳಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೋ ಕಮೆಂಟ್ಸಲ್ಲೋ ಕೊಟ್ಟಿರ್ತೀನಿ. ಪ್ರತಿ ದಿವಸ ಅದನ್ನು ಕೇಳಿಸ್ಕೊಳ್ತಾ ಇದ್ದರೆ ದಿನಕ್ಕೆ 3 ಸಾರಿ, ಅದು ಕೂಡ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಬಹಳ ವಿಶೇಷವಾದಂಥ ಪರಿಹಾರ ನಾವು ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದ ಸಹ ಕೊಡ್ತಾ ಇದ್ದೇವೆ ನಾವು. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಗುರುಪೂರ್ಣಿಮೆ ಅನ್ನೋ ಥರ ಬಂದಿದೆ. ಅದು ಅವತ್ತು ದತ್ತಾತ್ರೇಯರ ಜಯಂತಿ, ಅವತ್ತು ಮಾರ್ಗಶೀರ್ಷ
ಹುಣ್ಣಿಮೆ ಗುರು ದತ್ತಾತ್ರೇಯರ ಜಯಂತಿ. ಆ ದತ್ತ ಜಯಂತಿ ದಿವಸ ಗುರುವಾರ ಬೇರೆ ಬಂದಿದೆ. ಸೊ ತುಂಬ ಅದೃಷ್ಟವಾಗಿರತಕ್ಕಂತಹ ಒಂದು ದಿನ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಮಹಾಸುದರ್ಶನ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಗುರು ದತ್ತಾತ್ರೇಯ ಹೋಮ, ಭಾಗ್ಯ ಸೂಕ್ತ ಹೋಮ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೊಂದು ಮಂತ್ರದ ಲಿಂಕ್ ಅನ್ನು ಹಾಕ್ತೇನೆ. ಪ್ರತಿ ದಿವಸ ಆ ಮಂತ್ರವನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ 3 ಬಾರಿ ಕೇಳಿಸ್ಕೊಂಡ್ರು ಕೂಡ ನಿಮಗೆ ಆ ಒಂದು ಅನುಕೂಲ ಆಗ್ತದೆ. ವಿಚಾರ ತುಂಬ ಭಾಗ್ಯ ಸೂಕ್ತ ಅಂತೇಳಿ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂಥ ವೇದಮಂತ್ರ ಅದು. ನಾನು ಹೇಳ್ಕೊಂತೀನಿ ಅನ್ನೋಕ್ಕಾಗಲ್ಲ, ಅದು ವೇದಮಂತ್ರ, ಅದು ನೀವು ಕೇಳ್ಬೋದು ಅಷ್ಟೇ. ಸೊ ಅದರಿಂದಾಗಿ ಆ ಮಂತ್ರವನ್ನು ನಾನು ವಿಡಿಯೋ ಮಾಡಿದ್ದೀನಿ, ಲಿಂಕಲ್ಲಿ ಹಾಕ್ತೇನೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಅದು ಲಿಂಕು. ಸೊ ಪ್ರತಿ ದಿವಸ ಕೇಳಿಸ್ಕೊಳ್ಬೋದು, ಅದಕ್ಕೆ ₹1 ಖರ್ಚಿಲ್ಲ. ಆದರೆ ನಾವು ಆ ಮಂತ್ರದಿಂದ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು. ನೋಡಿ, ಒಂದೇ ಸಂಕಲ್ಪ ಸೇವೆ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರ ದಿವಸ ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಭಾಗ್ಯ ಸೂಕ್ತ ಹೋಮ, ಆಮೇಲೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು. ಇದಿಷ್ಟೆಲ್ಲ ಹೋಮಗಳು ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮನೂ ಇರ್ತದೆ. ಸೊ ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿರುವ ಟೆನ್ಷನ್ಗಳೇನಿದ್ರು ಕಡಿಮೆ ಆಗಬೇಕು, ಮಕ್ಕಳಿಗೆ ಶ್ರೇಯೋಭಿವೃದ್ಧಿ ಆಗಬೇಕು ಅಂತ ತಂದೆ ತಾಯಿಗಳು ಅನ್ಕೊಂತಾರಲ್ಲ. ಸೊ ಮಕ್ಕಳ ಏಳಿಗೆಗೋಸ್ಕರವಾಗಲಿ ಸಂತಾನ ಗೋಪಾಲಕೃಷ್ಣ ಹೋಮ. ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರ. ಯಾಕೆಂದರೆ ಸರ್ಪಶಾಪದಿಂದಲೇ ಮದುವೆ ಆಗ್ತಾ ಇಲ್ಲ, ಅಥವಾ ಮದುವೆ ಆದರೆ ಮಕ್ಕಳಾಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ವಿದ್ಯೆ ತಲೆಗೆತ್ತಾ ಇಲ್ಲ, ಆರೋಗ್ಯ ಸರಿ ಇಲ್ಲ, ವ್ಯವಹಾರಗಳು ಸರಿ ಇಲ್ಲ, ಆರ್ಥಿಕ ಬಾಧೆ, ಚರ್ಮ ವ್ಯಾಧಿಗಳು, ಏನೇನೋ ಒಂದಿಷ್ಟು ಇರ್ತವೆ ಸರ್ಪದೋಷಗಳಿಂದಾಗಿ. ಸೊ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಮಾರ್ಗಶೀರ್ಷ ಗುರುವಾರ ದಿನ ಮಾಡ್ತಾ ಇದ್ದೀವಿ. ಹುಣ್ಣಿಮೆ ದಿವಸ ಮಾರ್ಗಶೀರ್ಷ ಹುಣ್ಣಿಮೆ. ಅದ್ರ ಜೊತೆಗೆ ಅವತ್ತು ದತ್ತಾತ್ರೇಯ ಜಯಂತಿ ಆದ್ದರಿಂದ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಆ ಲಕ್ಷ್ಮೀ ಸಾನ್ನಿಧ್ಯ ಆಗಬೇಕು, ನೆಗೆಟಿವ್ಸ್ ಯಾವುದು ನಿಮ್ಮ ಇದ್ರ ಹತ್ತು ಕೂಡ ಸುರಿಬಾರದು ಅಂತ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಮತ್ಸ್ಯರತ್ನ. ಈ ಒಂದು ವಿಶೇಷವಾದಂತಹ ಮತ್ಸ್ಯರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ ಇದಿಷ್ಟು ಹೋಮಗಳನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಮತ್ಸ್ಯಮಣಿಯನ್ನು ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಹೋಮಗಳಲ್ಲಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಎನರ್ಜೈಸ್ ಮಾಡಿ ನಿಮಗೆ ಡಾಲರ್ ಥರ ಕೊಡ್ತಾ ಇದ್ದೇವೆ. ಇದನ್ನು ನೀವು ಬೇಕಾದ್ರೆ ದಾರದಲ್ಲಿ ಕುತಿ ಹಾಕೋಬಹುದು, ಪಾಕೆಟ್ ಇಟ್ಕೊಳ್ಬಹುದು, ನಿಮ್ಮ ಕ್ಯಾಶಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಬೀರುವದಲ್ಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರಿಗೂ ತೋರಿಸ್ಬೇಕು ಅಂತಲೇ ಇಲ್ಲ, ವಿಶೇಷವಾಗಿ ಸೀಕ್ರೆಟಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಬೋದು ಈ ವಿಶೇಷವಾದ ಮತ್ಸ್ಯಮಣಿಯನ್ನು. ಸೊ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಎಲ್ಲ ಹೋಮಗಳ ಭಸ್ಮ ನೋಡಿ ಲೈವಲ್ಲಿ ನಾನೇ ಅವತ್ತಿನ ದಿವಸ ಬೆಳಗ್ಗೆ ಡಿಸೆಂಬರ್ 4ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಏನು ಲೈವ್ ಸಂಕಲ್ಪ ಸೇವೆ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. 10:30 ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ನಂತರ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರ್, ಹೆಸರು ಗೊತ್ತಿದೆ ಗುರುಗಳೇ, ಅಡ್ರೆಸ್ ಕೊಡ್ತೀವಿ ಅಂದರೆ ಹೆಸರು ಅಡ್ರೆಸ್ ಆದರೂ ಖಂಡಿತವಾಗಿ ನೀವು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಎಲ್ಲರಿಗೂ ತಿಳಿಸಿ ವಿಶೇಷವಾದಂತಹ ಗುರುಪೂರ್ಣಿಮೆಯ ಆ ಒಂದು ಗುರು ದತ್ತಾತ್ರೇಯರ ಒಂದು ವಿಶೇಷವಾದ ದಿನವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ನೀವು ಸಹ ಸಂಕಲ್ಪ ಸೇವೆ ಕೊಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು, ಎಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಮನೆಗೆ ತಲುಪಿಸಲಾಗ್ತದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ. ನಾನು ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ಸಹ ಉತ್ತರಿಸಲಿಕ್ಕೂ ಪ್ರಯತ್ನ ಮಾಡ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.